ವಾಣಿಜ್ಯ ತೆರಿಗೆ ನೋಟಿಸ್ ವಿರುದ್ಧ ವ್ಯಾಪಾರಿಗಳು ಸಮರವನ್ನು ಸಾರಿದ್ದಾರೆ. 3 ದಿನ ಬೇಕರಿ ಕಾಂಡಿಮೆಂಟ್ಸ್ ವ್ಯಾಪಾರಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಪ್ಪು ಪಟ್ಟಿ ಕಟ್ಟಿಕೊಂಡು ಅಂಗಡಿಗಳಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಬಹುತೇಕ ನಗರದಲ್ಲಿ ಬೇಕರಿಗಳು ಕ್ಲೋಸ್ ಆಗಿದೆ. ನೋ ಫೋನ್ ಪೇ, ಗೂಗಲ್ ಪೇ ಅಂತ ಬೋರ್ಡ್ ಅನ್ನು ಹಾಕಿದ್ದಾರೆ. ಜುಲೈ 25ರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಟ್ಯಾಕ್ಸ್ ವಿರುದ್ಧ ಬಸವೇಶ್ವರ ನಗರದಲ್ಲಿ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ಬನ್ನಿ ನೋಡೋಣ. ಲಕ್ಷ ಲಕ್ಷ ತೆರಿಗೆ ಕಟ್ಟಬೇಕು ಅಥವಾ ನಿಮ್ಮ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಿ ಏನು ತೆರಿಗೆ ಇಲಾಖೆ ಒಂದು ನೋಟಿಸ್ ಅನ್ನು ಹೊರಡಿಸಿದೆ. ಆ ಒಂದು ನೋಟಿಸ್ನ ವಿರುದ್ಧ ಈಗ ವ್ಯಾಪಾರಸ್ಥರು ಸಿಡಿದೆದ್ದಿರುವಂತದ್ದು. ಇವತ್ತಿನಿಂದ ಹಂತವಾಗಿ 3 ದಿನಗಳ ಕಾಲ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಕೆಲವೊಂದಿಷ್ಟು ಬೇಕರಿ ಹಾಗೆ ಕಾಂಡಿಮೆಂಟ್ಸ್ಗಳಲ್ಲಿ ಹಾಲು ಹಾಕದೇ ಇರುವಂತಹ ಟೀ, ಕಾಫಿಗಳನ್ನ ಮಾರಾಟ ಮಾಡ್ತಾರೆ. ಇನ್ನು ಕೆಲವೊಂದಿಷ್ಟು ಬೇಕರಿ ಕಾಂಡಿಮೆಂಟ್ಸ್ಗಳನ್ನ ವ್ಯಾಪಾರಿಗಳು ಸಂಪೂರ್ಣವಾಗಿ ಮುಚ್ಚಿದ್ದಾರೆ. ಸದ್ಯ ನಾನು ಇವಾಗ ಬಸವೇಶ್ವರ ನಗರದಲ್ಲಿದ್ದೀನಿ. ಬಸವೇಶ್ವರ ನಗರದಲ್ಲಿರುವಂತಹ ಈ ಒಂದು ಗಣೇಶ್ ಬೇಕರಿ ಹಾಗೆ ಕಾಂಡಿಮೆಂಟ್ಸ್ ಏನಿದೆ, ಈ ಒಂದು ಕಾಂಡಿಮೆಂಟ್ಸ್ನ 3 ದಿನಗಳ ಕಾಲ ಮುಚ್ಚಿರುವಂತದ್ದು. ನೀವು ಗಮನಿಸ್ತಾ ಇರಬಹುದು, 23ರಿಂದ 25ನೇ ತಾರೀಕು ರಜೆ ಇರುತ್ತೆ. ಹಾಗೆ ಕೆಳಗೂ ಕೂಡ ಪ್ರತಿಭಟನೆಯ ಒಂದು ಪೋಸ್ಟರ್ ಅನ್ನ ಹಾಕಿರುವಂತದ್ದು. ಏನು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸುಮಾರು 6,000ಕ್ಕೂ ಹೆಚ್ಚು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ 4 ವರ್ಷದಲ್ಲಿ ಲಕ್ಷ ಅದರಲ್ಲೂ ಕೂಡ ಕೆಲವೊಂದಿಷ್ಟು ವ್ಯಾಪಾರಿಗಳಿಗೆ ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂತಹ ಒಂದು ನೋಟಿಸ್ ಅನ್ನ ಕೊಡಿಸಿದ್ದಾರೆ. ಈ ಒಂದು ನೋಟಿಸ್ ನ ಕೂಡಲೇ ಹಿಂಪಡಿಬೇಕು ಅಂತ ಹೇಳಿ ಎಲ್ಲ ವ್ಯಾಪಾರಸ್ಥರು ಮುಂದಾಗಿರುವಂತದ್ದು. ನಾನು ಈ ಒಂದು ಬೇಕರಿಯ ಮಾಲೀಕರನ್ನ ಮಾತಾಡಿಸ್ತಾ ಹೋಗ್ತೀನಿ, ನಾಗೇಶ್ ಅಂತ ಹೇಳಿ. ಅವ್ರನ್ನ ಸರ್, ನಿಮ್ಗೆ ನೋಟಿಸ್ ಬಂದಿಲ್ಲ, ಆದ್ರೂ ಕೂಡ ನೀವು ಸಂಪೂರ್ಣವಾಗಿ ಅಂಗಡಿಯನ್ನ ಕ್ಲೋಸ್ ಮಾಡಿದ್ರೆ ಏನ್ ಹೇಳ್ತೀರಾ? ಅಂದ್ರೆ ನೋಟಿಸ್ ಬರುವಂತ ಭಯದಲ್ಲಿ ನಾವು ಬದುಕ್ತಾ ಇದೀವಿ. ಹಾಗಾಗಿ ಸಂಪೂರ್ಣವಾಗಿ 3 ದಿನ ಕ್ಲೋಸ್ ಮಾಡಿದ್ದೀವಿ ನಾವು. ಓಕೆ, ಏನ್ ಹೇಳ್ತೀರಾ ಸರ್? ಅಂದ್ರೆ ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಿ ಒಮ್ಮೆಲೆ 4 ವರ್ಷಕ್ಕೆ ಕಳಿಸಿದ್ದಾರೆ. ಸೊ ನಿಮಗೆ ಬಂದಿಲ್ಲ, ನಿಮ್ಮ ಸ್ನೇಹಿತರಿಗೆ ಬಂದಿದೆ, ಅವ್ರಿಗೆಲ್ಲ ಎಷ್ಟು ಬಂದಿದೆ? ಇದ್ರ ಟ್ಯಾಕ್ಸ್ ವಿರುದ್ಧ ನೀವೇನ್ ಹೇಳ್ತೀರಾ? ಟ್ಯಾಕ್ಸ್ ವಿರುದ್ಧ ನಮ್ಗೆ ಸಂಪೂರ್ಣ ಮಾಹಿತಿ ಕೊಡದೇನೆ ನೋಟಿಸ್ ಕಳಿಸಿದ್ದಾರೆ. ಅದು ಸರ್ಕಾರ ತಪ್ಪು ಅನ್ಸ್ಕೊಂತೀನಿ. ಅದು ನೋಟಿಸ್ ಬಂದಿರೋದನ್ನ ಎಲ್ಲ ಹಿಂಪಡಿಬೇಕು. ಮುಂದಿನ ದಿನಗಳಲ್ಲಿ ಯಾವ ಕಾನೂನು ಇದೆಯಾ ಆ ಥರ ನೋಡ್ಬಿಟ್ಟು ಮಾಡ್ಬೇಕಂತ ಆಲೋಚನೆ ಮಾಡಿದೀವಿ. ಇವಾಗ ನೋಟಿಸ್ ಬಂದಿರೋದನ್ನ ಹಿಂಪಡಿಬೇಕಂತ ಹೇಳ್ತಾ ಇದ್ದೀವಿ. ನಿಮ್ಮ ಸ್ನೇಹಿತರಿಗೆ ಬಂದಿರತ್ತೆ, ಅವ್ರಿಗೆ ನೀವು ಎಷ್ಟು ಅಂದ್ರೆ ನಿಮ್ಮ ಮಾಹಿತಿ ಪ್ರಕಾರ ಎಷ್ಟೆಲ್ಲ ಬಂದಿದೆ ಸರ್ ಅವರಿಗೆ? ಒಬ್ಬರಿಗೆ 59 ಲಕ್ಷ ಬಂದಿದ್ದು ಕೇಳಿದ್ದೀನಿ, 10 ಲಕ್ಷ ಬಂದಿದ್ದು ಕೇಳಿದ್ದೀನಿ, ಬಿಡ ಅಂಗಡಿಗೆ 3 ಲಕ್ಷ ಬಂದಿದ್ದು ಕೇಳಿದ್ದೀನಿ. ಸರ್, ನಿಜಕ್ಕೂ ಕೂಡ ನಾವು ನೋಡಿದಾಗ 4 ವರ್ಷದಲ್ಲಿ ಕೆಲವೊಂದಿಷ್ಟು ಜನಕ್ಕೆ 59 ಲಕ್ಷ 60 ಲಕ್ಷ ಆಗಿರ್ಬೋದು, 1 ಕೋಟಿ ಆಗಿರ್ಬೋದು, ಇಷ್ಟು ಟ್ರಾನ್ಸಾಕ್ಷನ್ ನಿಜಕ್ಕೂ ಕೂಡ ನಿಮ್ದ್ರಲ್ಲಿ ಅಷ್ಟು ಟ್ರಾನ್ಸಾಕ್ಷನ್ ಆಗತ್ತಾ? ಹೇಗೆ? ಆಗೋದಿಲ್ಲ. ನಮ್ಮಲ್ಲಿ ಏನಿದ್ರು 20-23 ಲಕ್ಷ ಒಳಗಡೆ ಟ್ರಾನ್ಸಾಕ್ಷನ್, ಅಷ್ಟೊಂದು ಆಗೋದಿಲ್ಲ. ನಾವು ಸೇಲ್ ಮಾಡೋದು ಐಟಮ್ ಪ್ರತಿಯೊಂದೂ ಕಟ್ಟಾಗೇ ಬರುವಂಥದ್ದು. ಒಂದು ಬಿಸ್ಕೆಟ್ ಆಗಲಿ, ಲೇಸ್ ಆಗಲಿ, ಕುರ್ಕುರೆ ಆಗಲಿ, ಸಿಗರೇಟ್ ಆಗಲಿ, ಬೀಡಿ ಆಗಲಿ, ಇವೆಲ್ಲ ಕಟ್ಟಾಗೆ ಬರುವಂಥದ್ದು. ನಾವು ಇಷ್ಟು ದಿನ ಬಿಲ್ ಇಟ್ಟಿಲ್ಲ, ಇನ್ನು ಮುಂದಕ್ಕೆ ಬಿಲ್ ಇಡ್ತೀವಿ, ಪ್ರತಿಯೊಂದನ್ನು ಬಿಲ್ ಇಡ್ತೇವೆ. 25ನೇ ತಾರೀಕು ನಿಮ್ಮ ಹೋರಾಟ ಯಾವ ರೀತಿಯಲ್ಲಿ ಇರುತ್ತೆ? ಹೋರಾಟ ನಾವು ಫ್ಯಾಮಿಲಿ, ಮಕ್ಕಳು, ಗಂಡ, ಹೆಂಡತಿ, ಮತ್ತೆ ನಮ್ಮ ರಿಲೇಷನ್ ಎಷ್ಟಿಂದ ಅಷ್ಟು ಬೆಂಗಳೂರಲ್ಲಿ, ಮತ್ತು ಫ್ರೆಂಡ್ಸ್ಗಳು, ನಮ್ಮ ಓನರ್ಗಳು ಎಲ್ಲರನ್ನು ಕರ್ಕೊಂಡು ನಾವು 25ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ರೆಡಿ ಇರ್ತೀವಿ. ಇವತ್ತು ಸಿಎಂ ಒಂದು ಸಭೆ ಕೂಡ ಕರೆದಿದ್ದಾರೆ. ಎಲ್ಲ ಅಂದ್ರೆ ಬೇಕರಿ ಕಾಂಡಿಮೆಂಟ್ಸ್ ಆಗಿರ್ಬೋದು, ಕಾರ್ಮಿಕ ಪರಿಷತ್ ಆಗಿರ್ಬೋದು, ಬೇರೆಯವ್ರನ್ನು ಸೇರಿಸಿ ಒಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಆ ಮೀಟಿಂಗ್ ಅಲ್ಲಿ ನೀವು ಭಾಗಿಯಾಗ್ತೀರಾ ಹೇಗೆ ಅಂತ? ಇಲ್ಲ, ಇದು ನಮ್ಮ ಪ್ರತಿಭಟನೆ ಆದ್ಮೇಲೆ ನೋಡ್ಬೇಕು. ಈಗ ಭಾಗಿಯಾಗಲ್ಲ. ಇಷ್ಟು ದಿನ ಟೈಮ್ ಇತ್ತು, ಕರೆದಿಲ್ಲ. ಇವತ್ತು 2 ದಿನ ಇರುವ ಕರೆದ್ರೆ ನಾವು ಏನು ಮಾಡಕ್ಕಾಗಲ್ಲ. ಹೌದು. ಸೊ ಇದಿಷ್ಟು ಏನು ವ್ಯಾಪಾರಸ್ಥರು ಹೇಳ್ತಾ ಇರುವಂತದ್ದು. ಹಾಗೆ ನೀವು ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಇಡೀ ಕುಟುಂಬ ಏನಿದೆ, ಇಡೀ ಕುಟುಂಬವು ಕೂಡ ಕೈಗೆ ಕಪ್ಪು ಪಟ್ಟಿಯನ್ನ ಕಟ್ಕೊಂಡು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಎಲ್ಲರೂ ಕೂಡ ಹೇಳ್ತಾ ಇರೋದು ಒಂದೇ, 4 ವರ್ಷದಿಂದ ಏನು ನಮಗೆ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಥವಾ ಇಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಿ ಒಂದು ನೋಟಿಸ್ ಅನ್ನ ಕಳಿಸಿದ್ದಾರೆ. ಆ ಒಂದು ನೋಟಿಸ್ ಅನ್ನ ಕೂಡಲೇ ಹಿಂಪಡಿಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕೆಲವೊಂದಿಷ್ಟು ಹೋರಾಟಗಳನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಕಾದ್ ನೋಡ್ಬೇಕಾಗಿದೆ ಇವತ್ತು ಸಿಎಂ ಸಭೆಯ ನಂತರ ಯಾವ ರೀತಿಯಲ್ಲಿ ತೀರ್ಮಾನ ಬರುತ್ತೆ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.